ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಂಚನಾತ್ರಿ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ಕಾಂಚನಾತ್ರಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಕಾಂಚನಾತ್ರಿ ಮೂವಿಯಲ್ಲಿ ನಿಖಿತ್ ಅಂಬೋಲಿ ಅವರಾಗಿರ್ಬೋದು ಮತ್ತು ಶ್ರೀರಾಮ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ನೋಡೋದಾದರೆ ಮೇನಾಗಿ ತಮಿಳಲ್ಲಿ ತೆರೆಗೊಂಡಿದೆ, ತೆಲುಗಲ್ಲಿ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕಾಂಚನಾತ್ರಿ ಮೂವಿಯ ಬಜೆಟ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 130 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಆರ್ ಸ್ಟೋರಿ ಆಗಿರ್ಬೋದು ಮತ್ತು ರೊಮ್ಯಾಂಟಿಕ್ ಸೀನ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಆ ಹೀರೋಗೆ ಯಾವ ರೀತಿ ಅವರ ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿಯಿಂದ ಒಂದು ಆತ್ಮವಾಗಿ ಯಾವ ರೀತಿ ಒಂದು ರಿವೆಂಜನ್ನು ತಗೋತ್ತೆ ಅಂತ ಕೂಡ ಈ ಕಾಂಚನಾತ್ರಿಯಲ್ಲಿ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂತಂದರೆ ಏನಪ್ಪ ಅಂತಂದರೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹಲವಾರು ಮೀಡಿಯಾಗಳು ಏನಪ್ಪ ಅಂತಂದರೆ ಒಂದು ಬಂಗ್ಲೆಯನ್ನು ಸರ್ಚ್ ಮಾಡೋಕ್ಕಂತ ಹೋಗಿರ್ತಾರೆ. ಆ ಬಂಗ್ಲೆಯನ್ನು ಸರ್ಚ್ ಮಾಡೋಕ್ಕಂತ ಹೋಗಿದ್ದಾಗ ಏನು ಮಾಡ್ತಾರೆ, ಆ ಬಂಗ್ಲೆ ಒಳಗಡೆ ಒಂದು ತಾಳಿ ಅನ್ನೋದು ಸಿಗಾಕೊಳ್ಳುತ್ತೆ ಗೈಸ್. ಆ ತಾಳಿಯನ್ನು ಸಿಗಾಕೊಂಡಾಗ ಏನು ಮಾಡ್ತಾರೆ, ಅಲ್ಲಿ ಎಲ್ಲರೂ ಕೂಡ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ, ಆ ಬಂಗ್ಲೆ ಬಗ್ಗೆ ಎಲ್ಲ ಕೂಡ ಸರ್ಚ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಒಬ್ಬನಿಗೆ ಆ ಆತ್ಮ ಏನು ಮಾಡುತ್ತೆ ಅಟ್ಯಾಚ್ ಆಗಿಬಿಡುತ್ತೆ. ಅಟ್ಯಾಚ್ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿಂದ ಅಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಅಮ್ಮ ಮಗನ ಸಂಬಂಧ ಯಾವ ರೀತಿ ಇರುತ್ತೆ ಮತ್ತು ಅಲ್ಲಿ ಯಾವ ರೀತಿ ರಿವೆಂಜನ್ನು ತಗೋತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಕಾಂಚನಾತ್ರಿ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ಬಿಡುಗಡೆ ಹೊಂದಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಆರ್ ಸ್ಟೋರಿ ಅಂತಂದರೆ ಆರ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಂದರೆ ಒಂದೊಂದು ಸೀನ್ಸ್ಗಳಾಗಿರ್ಬೋದು, ಒಂದೊಂದು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ ಈ ಮೂವಿಯಲ್ಲಿ ಕಾಮಿಡಿ ಸೀನ್ಸ್ಗಳು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂತಂದರೆ ಒಂದು ಇಂಟ್ರಲ್ ಆಗಂತ ಒಂದು ಪಾರ್ಟ್ ಆಗಿರುತ್ತೆ, ಇಂಟ್ರಲ್ ಆದಮೇಲೆ ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಇಂಟ್ರಲ್ ಆದಮೇಲೆ ಏನಪ್ಪ ಅಂದರೆ ಯಾವ ರೀತಿ ಒಬ್ಬ ವ್ಯಕ್ತಿ ರಿವೆಂಜಿಗೆ ಅಂತ ನಿಂತ್ಕೋತಾನೆ, ಆ ರಿವೆಂಜಿಂದ ಏನೇನಾಗುತ್ತೆ ಮತ್ತು ಅವರ ಫ್ಯಾಮಿಲಿಗೆ ಯಾವ ರೀತಿ ಅಟ್ಯಾಚ್ ಆಗುತ್ತೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಕಾಂಚನಾತ್ರಿ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತ ಕೂಡ ಹೇಳ್ಬೋದು ಗಾಯ್ಸ್. ಅಂದಾಗೆ ಈ ಕಾಂಚನಾತ್ರಿ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.